ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಷ್ಟು ಮಂದಿ ಸಂತೋಷಪಟ್ಟಿರಿ? ಸೇವಕರು ತಮ್ಮ ಪ್ರಾರಂಭದ ಅನುಭವವನ್ನು ಹೇಗೆ ದೇವರವರನ್ನು ಸೇವೆಯಲ್ಲಿ ನಡೆಸಿದ. ಪ್ರೈಸ್ ಗಾಡ್. ಪ್ರತಿಯೊಬ್ಬರ ಅನುಭವದಲ್ಲಿ ದೇವರು ನಮಗೆ ಕಲಿಸ್ತಾನೆ. ಪ್ರೈಸ್ ಗಾಡ್. ಬಟ್ ನಡೆಸಿಕೊಂಡು ಹೋಗುವಂಥ ದೇವರಾತ್ಮನು ಒಬ್ಬನೇ ಆಗಿದ್ದಾನೆ. ರೈಟ್? ಸತ್ಯವೇದ ಹೇಳ್ತದೆ, ಆತನು ಎಲ್ಲರ ಮೇಲಿದ್ದಾನೆ, ಎಲ್ಲರ ಮುಖಾಂತರ ಕೆಲಸ ಮಾಡುತ್ತಾನೆ, ಎಲ್ಲರಲ್ಲಿಯೂ ಆತನು ವಾಸಿಸ್ತಾನೆ. ಎಫೆಸಿಯನ್ 4:6 ಎಫೆಸಿಯರಿಗೆ ಬರೆದ 4ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲೆ ಇರುವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು, ಎಲ್ಲರಲ್ಲಿ ವಾಸಿಸುವನು ಆಗಿದ್ದಾನೆ. ಎಷ್ಟು ಮಂದಿ ನಂಬುತ್ತೀರಿ ನಮಗೆ ಒಬ್ಬನೇ ತಂದೆ? ರೈಟ್? ಆತನು ನಮಗೆ ಒಬ್ಬನೇ ತಂದೆ. ತಂದೆ ಅಂತ ಹೇಳಿದರೆ ನಾವು ಆತನಿಗೆ ಹುಟ್ಟಿದ್ದೇವೆ. ಆತನ DNA ನಮ್ಮಲ್ಲಿದೆ, ಆತನ ಗುಣಶಕ್ತಿಗಳು ನಮ್ಮಲ್ಲಿದೆ, ಆತನ ಸ್ವಭಾವಕ್ಕೆ ನಾವು ಹುಟ್ಟಿದ್ದೇವೆ. ಯಾರು ಆತನನ್ನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಕಮನ್ ಹೇಳಿ, ನಾವು ದೇವರಿಂದ ಹುಟ್ಟಿದವರು. ಅದಕ್ಕೋಸ್ಕರ ಎಲ್ಲರಿಗೂ ತಂದೆಯಾಗಿರುವ ದೇವರೊಬ್ಬನೇ. ರೈಟ್? ಆತನು ಎಲ್ಲರ ಮೇಲೆ ಇದ್ದಾನೆ. ಎಷ್ಟು ಮಂದಿ ನಂಬುತ್ತೀರಿ ಆತನು ನನ್ನ ಮೇಲೆ ಇದ್ದಾನೆ? ಎಷ್ಟು ಮಂದಿ ನಂಬುತ್ತೀರಿ ಆತನು ನನ್ನ ಮೂಲಕ ಕೆಲಸ ಮಾಡುತ್ತಾನೆ? ಹಲ್ಲೆಲೂಯಾ. ಸತ್ಯವೇದ ಹೇಳುವುದಿಲ್ಲ ಕೆಲವರ ಮುಖಾಂತರ ಕೆಲಸ ಮಾಡುತ್ತಾನಂತ, ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು. ನೀವು ನಂಬಿದರೆ ನಿಮ್ಮ ಮೂಲಕ ಕೆಲಸ ಮಾಡುತ್ತಾನೆ. ಯೇಸು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ. ಯೇಸು ಹೇಳಿಲ್ಲ ನಾನು ನನ್ನಷ್ಟಕ್ಕೆ ಮಾಡ್ತೇನಂತ. ಯೇಸು ಹೇಳಿದ, ನಾನು ನನ್ನಷ್ಟಕ್ಕೆ ಏನು ಮಾಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಇವತ್ತು ದೇವರು ನಿಮ್ಮ ಮೂಲಕ ಕೆಲಸ ಮಾಡಬೇಕಂತ ಹೇಳಿದರೆ ದೇವರ ವಚನವನ್ನು ನಂಬುವುದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ ದಟ್ ಇಸ್ ಟ್ರುತ್. ನೀವು ನಂಬಿದಾಗ ನಿಮ್ಮ ಮೂಲಕ ಕೆಲಸ ಮಾಡುತ್ತಾನೆ. ಅದಕ್ಕೆ ಮುಂದೆ ಇಲ್ಲಿ ಯೇಸು ಸ್ವಾಮಿ ಅಲ್ಲೇ ನಿಲ್ಲಿಲ್ಲ. ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ನಡೆಸ್ತಾನೆ. ರೈಟ್? ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ನಡೆಸ್ತಾನೆ, ಅದಕ್ಕಿಂತ ಮಹತ್ತಾದದನ್ನು ನಡೆಸ್ತಾನೆ. ಅದಕ್ಕೆ ಇಲ್ಲಿ ಎಫೆಸಿಯರಿಗೆ ಬರೆಯಲ್ಪಟ್ಟಿದೆ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಎಷ್ಟು ಮಂದಿ ನಂಬುತ್ತೀರಿ ಆತ ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ? ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಬಟ್ ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಇದು ಊಹೆ ಅಲ್ಲ, ಇದು ಸ್ಪಿರಿಚುವಲ್ ರಿಯಾಲಿಟಿ. ನಾವು ಫೀಲಿಂಗಲ್ಲಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. ಪ್ರೈಸ್ ಗಾಡ್. ನಿನ್ನ ಫೀಲಿಂಗ್ ಹೇಳುವುದಿಲ್ಲ ನಿನ್ನ ಒಳಗೆ ತಂದೆ ವಾಸ ಮಾಡುತ್ತಾ ಇದ್ದಾನಂತ. ನಿನ್ನ ಭಾವನೆ ಹೇಳುವುದಿಲ್ಲ, ನಿನಗೇನು ಫೀಲ್ ಆಗುವುದಿಲ್ಲ, ಅಥವಾ ನಿನಗೇನು ಕಣ್ಣಿಗೆ ಕಾಣುವುದಿಲ್ಲ, ನಿನಗೇನು ಸ್ವರ ಕೇಳುವುದಿಲ್ಲ, ನ್ಯಾಚುರಲ್ ಕಿವಿಗಳಿಗೆ ನಿನಗೇನು ಫೀಲ್ ಆಗುವುದಿಲ್ಲ. ಬಟ್ ನಿನ್ನ ಒಳಗೆ 24/7 ಆತನು ವಾಸ ಮಾಡುತ್ತಾನೆ. ಪ್ರೈಸ್ ಗಾಡ್. ನೀವೊಬ್ಬನೇ ಇರುವಾಗ ಆತನು ನಿನ್ನಲ್ಲಿದ್ದಾನೆ. ನೀನು ದಾರಿಯಲ್ಲಿ ನಡೆಯುವಾಗ ಆತನು ನಿನ್ನಲ್ಲಿದ್ದಾನೆ. ನೀನು ಪ್ರಾರ್ಥನೆ ಮಾಡುವಾಗ ಆತನಿದ್ದಾನೆ. ನೀನು ರಾತ್ರಿಯಲ್ಲಿ ಕಣ್ಣೀರು ಸುರಿಸುವಾಗ ಆತನಿದ್ದಾನೆ. ನನ್ನನ್ನು ಯಾರು ಕೇರ್ ಮಾಡೋದಿಲ್ಲ, ನನ್ನನ್ನು ಯಾರು ಗ್ರಹಿಸ್ತಿಲ್ಲ, ನನಗೆ ಒಬ್ಬರು ಕೂಡ ಫೋನ್ ಮಾಡೋದಿಲ್ಲ ಅಂತ ಹೇಳ್ತಿರುವಾಗಲೂ ಅವನು ನಿನ್ನ ಒಟ್ಟಿಗೆ ನಿನ್ನಲ್ಲಿ ಇದ್ದಾನೆ. ನನ್ನನ್ನು ಕೇಳುವವರು ಯಾರೂ ಇಲ್ಲ ಅಂತ ಹೇಳ್ತಿರುವಾಗಲೂ ಆತನು ಹೇಳ್ತಾನೆ, ನಾನಿದ್ದೇನೆ. ಪ್ರೈಸ್ ಗಾಡ್. ಬಟ್ ಅನೇಕ ಸಂದರ್ಭದಲ್ಲಿ ನಮ್ಮ ವಾಯ್ಸ್ ಏನು ಬರ್ತಾ ಅಂತ ಹೇಳಿದ್ರೆ ನಮ್ಮ ಫೀಲಿಂಗ್ಗಳ ಸ್ವರ ಬರ್ತದೆ, ನಮ್ಮ ಭಾವನೆಗಳ ಸ್ವರಗಳು ನಾವು ಮಾತಾಡುತ್ತೇವೆ. ನನ್ನನ್ನು ಯಾರು ಕೇರ್ ಮಾಡೋದಿಲ್ಲ, ನನ್ನನ್ನು ಯಾರು ಕೇಳುವವರಿಲ್ಲ, ನೋಬಡಿ ಈಸ್ ವಿತ್ ಮೀ, ಐ ಆಮ್ ಅಲೋನ್, ಐ ಆಮ್ ಲೋನ್ಲಿ.
ಐ ಫೀಲ್ ರಿಜೆಕ್ಟೆಡ್, ನಾನು ತಿರಸ್ಕರಿಸಲ್ಪಟ್ಟವನು. ಇದೆಲ್ಲ ನಿಮ್ಮ ಫೀಲಿಂಗ್ಗಳು ಮಾತಾಡುತ್ತವೆ. ಬಟ್ ನಿಮ್ಮ ಹಾರ್ಟ್ ಹೇಳ್ತದೆ, ಐ ಆಮ್ ನಾಟ್ ಅಲೋನ್, ಗಾಡ್ ಈಸ್ ವಿತ್ ಮೀ. ಪ್ರೈಸ್ ಗಾಡ್. ಹೇಳ್ರಿ, ಐ ಆಮ್ ನಾಟ್ ಅಲೋನ್. ಕಮ್ ಆನ್ ಹೇಳ್ರಿ, ಐ ಆಮ್ ನಾಟ್ ಅಲೋನ್. ದೇವರು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ನೀವು ನಂಬಿಕೆಯಲ್ಲಿ ಹೇಳುವುದಂತ ಹೇಳಿದ್ರೆ ನಿಮ್ಮ ಇಂದ್ರಿಯಗಳಿಗೆ ವಿರುದ್ಧವಾಗಿ ನೀವು ಮಾತಾಡುವಂಥದ್ದು. ನಂಬಿಕೆಯಲ್ಲಿ ಮಾತಾಡುವುದಂದ್ರೆ ನೀವು ಟ್ರುತ್ ಅನ್ನು ಮಾತಾಡುವಂಥದ್ದು. ನಂಬಿಕೆಯಲ್ಲಿ ಮಾತಾಡುವುದಂದ್ರೆ ನೀವು ಸತ್ಯವನ್ನು ಡಿಕ್ಲೇರ್ ಮಾಡುವಂಥದ್ದು. ಹಲೋ, ಯಾವಾಗ ನೀವು ನಂಬುತ್ತೀರಿ ಆಗ ದೇವರ ಮಹಿಮೆಯನ್ನು ನೀವು ಕಾಣುತ್ತೀರಿ. ಯಾವಾಗ ನೀವು ನಂಬುತ್ತೀರಿ ಆಗ ಆತನ ಪ್ರಸನ್ನತೆಯನ್ನು ಫೀಲ್ ಮಾಡುತ್ತೀರಿ. ಯಾವಾಗ ನೀವು ನಂಬುತ್ತೀರಿ ಆತನ ಜಾಯ್, ಆ ಸಂತೋಷವನ್ನು ನೀವು ಅನುಭವಿಸ್ತೀರಿ. ಯಾವಾಗ ನೀವು ನಂಬುತ್ತೀರಿ ನೀವು ಸಮಾಧಾನವನ್ನು ಅನುಭವಿಸ್ತೀರಿ. ಯಾವಾಗ ನೀವು ನಂಬುತ್ತೀರಿ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್ ಅಂತ ಹೇಳ್ತೀರಿ, ನೀವು ಕರ್ತನಲ್ಲಿ ಬಲಾಢ್ಯರಾಗಿ ಮುನ್ನುಗ್ಗುತ್ತೀರಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿಯೂ ಬಲಗೊಳ್ಳಿರಿ. ಹೇಗೆ ಬಲಗೊಳ್ಳುವುದು? ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಅಪೊಸ್ತಲ ಪೌಲ ಹೇಳುತ್ತಾನೆ, ಯಾವಾಗ ನಾನು ಬಲಹೀನನಾಗಿದ್ದೇನೋ ಆಗಲೇ ನಾನು ಬಲಾಢ್ಯನಾಗಿದ್ದೇನೆ. ವೆನ್ ಐ ಫೀಲ್ ವೀಕ್ ದಟ್ ಐ ಆಮ್ ಸ್ಟ್ರಾಂಗ್. ಯಾಕೆ? ನಿನ್ನ ಫೀಲಿಂಗ್ಗಳು ನಿನಗೆ ವೀಕ್ನೆಸ್ ಕಾಣಿಸಬಹುದು, ಬಟ್ ನಿನ್ನ ಆತ್ಮದಲ್ಲಿ, ನಿನ್ನ ಹ್ಯೂಮನ್ ಸ್ಪಿರಿಟ್, ಬಾರ್ನ್ ಅಗೇನ್ ಆದ ಆತ್ಮ ದೇವರ ಆತ್ಮನೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಕ್ರಿಶ್ಚಿಯಾನಿಟಿ ಎಂಬುವಂಥದ್ದು ಅದು ವರ್ಡ್ ಆಫ್ ಫೇತ್. ಕಮಾನ್, ಕೇಳ್ತಾ ಇದ್ರಿ? ವರ್ಡ್ ಆಫ್ ಫೇತ್. ವರ್ಡ್ ಆಫ್ ಫೇತ್ ಮಾತಾಡುವಾಗ ನಿಮ್ಮ ಒಳಗಿರುವ ಆತ್ಮ ಸ್ಟರ್ ಆಗುತ್ತಾನೆ. ನೀವು ಕೂಡ ಅದೇ ಮಾತು ಮಾತಾಡುತ್ತೀರಿ. ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತದೆ. ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತದೆ. ಅಂದರೆ ನಮೂನಿ ಆಗ್ತದೆ ಅಂತ ಹೇಳುವವರು ಐ ಆಮ್ ಸ್ಟ್ರಾಂಗ್ ಇನ್ ಕ್ರೈಸ್ಟ್. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಹಲ್ಲೆಲೂಯಾ. ನಮೂನಿ ಎಲ್ಲ ನಾನು ರಿಜೆಕ್ಟ್ ಮಾಡಿದ. ನೋ, ನೀವು ಹೇಳ್ತೀರಿ, ಓಹೋ ಆತ ನನ್ನನ್ನು ಕೈ ಬಿಡುವುದಿಲ್ಲ, ಆತ ನನ್ನನ್ನು ತೊರೆಯುವುದಿಲ್ಲ. ಆದ್ದರಿಂದ ನಾವು ಧೈರ್ಯವಾಗಿ ಹೇಳುವರಾಗಿದ್ದೇವೆ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕನ್ಫೆಷನ್ ಅಂದರೆ ಏನು? ದೇವರು ತಾನೇ ಹೇಳಿದ್ದಾನೆ, ಏನಂತ? ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆದ್ದರಿಂದ ನಾವು ಧೈರ್ಯವಾಗಿ ಹೇಳುವರಾಗಿದ್ದೇವೆ, ಕರ್ತನ್ ನನ್ನ ಸಹಾಯಕನು, ಮನುಷ್ಯನು ನನಗೆ ಏನು ಮಾಡನು. ಕರ್ತನ್ ನನಗೆ ಸಹಾಯಕನು, ನಾನು ಭಯ ಪಡುವುದೇ ಇಲ್ಲ. ದೇವರು ಹೇಳಿದ್ದನ್ನು ನೀನು ರಿಪೀಟ್ ಮಾಡುವುದು, ದಟ್ ಇಸ್ ಅ ವರ್ಡ್ ಆಫ್ ಫೇತ್. ಹಲೋ, ಪಕ್ಕದವರಿಗೆ ಹೇಳ್ರಿ, ನಾನು ಇಲ್ಲೇ ಇದ್ದೇನೆ. ಹಲ್ಲೆಲೂಯಾ. ವರ್ಷಿಪ್ ಕೂಡ ಅದೇ ರೀತಿ ಸೇವಕರು ಹೇಳ್ತಾ ಇದ್ರು, ಆರಾಧನೆ ಅಂದ್ರೆ ಏನು? ರೈಟ್. ನೀವು ಆತ್ಮದಲ್ಲಿ ಆರಾಧಿಸುವಂಥ ಸ್ಪಿರಿಚುವಲ್ ರಿಯಾಲಿಟಿಯನ್ನು ಹಾಡುವಂಥದ್ದು. ಆತ್ಮ ಪ್ರೇರಿತರಾಗಿ ನೀವು ಹಾಡುವಂಥದ್ದು. ಶರೀರ ಸಂಬಂಧವಾದವುಗಳ ಮೇಲೆ ಭರವಸೆ ಇಲ್ಲದವರು ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವರು. ಶರೀರ ಸಂಬಂಧ ಇದೇ ಬೈಬಲಲ್ಲಿ 3ನೇ ಅಧ್ಯಾಯ 3ನೇ ವಚನ, ಫಿಲಿಪಿಯನ್ಸ್ 3 ಚಾಪ್ಟರ್ 3 ವರ್ಸ್. ನಿಜವಾದ ಸುನ್ನತಿಯವರು ಯಾರಂದ್ರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು. ಬಿರಿಯಾನಿ ತಿಂದು ಹರ್ಷಗೊಳ್ಳುವವರಲ್ಲ. ರೈಟ್. ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಇದ್ದೇನೆ. ಕ್ರಿಸ್ತನಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಆತ್ಮದ ಇರುವಿಕೆ. ಅದರಿಂದ ಎದ್ದು ನೀವು ಧೈರ್ಯವಾಗಿ ಹೇಳುವಂಥದ್ದು, ನಾನು ಕ್ರಿಸ್ತನಲ್ಲಿ ಹರ್ಷಿಸುವನಾಗಿದ್ದೇನೆ. ಓಕೆ. ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರಾಗಿರುವ ನಾವೇ. ರೈಟ್. ಶರೀರ ಸಂಬಂಧ. ಹೇಳ್ರಿ, ಶರೀರ ಸಂಬಂಧ. ವಾಟ್ ಇಟ್ ಮೀನ್ಸ್? ಇದರ ಅರ್ಥ ಏನು? ಶರೀರ ಸಂಬಂಧ. ಯೇಸು ಸ್ವಾಮಿ ಹೇಳಿದ, ರೈಟ್, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಈಗ ನಾವು ಹಾಡುವಂಥದ್ದು ಶರೀರ ಸಂಬಂಧ ಅಲ್ಲ, ನಾವು ಹಾಡುವಂಥದ್ದು ಆತ್ಮ ಸಂಬಂಧ. ನಾವು ಆತ್ಮ ಸಂಬಂಧವಾಗಿ ದೇವರಿಗೆ ನಾವು ಹುಟ್ಟಿದ್ದೇವೆ. ಶರೀರ ಸಂಬಂಧವಾಗಿ ನಾವು
ಸತ್ತಿದ್ದೇವೆ. ಹಲೋ, ಶರೀರ ಸಂಬಂಧವಾಗಿ ನಾವು ಸತ್ತಿದ್ದೇವೆ, ಆತ್ಮ ಸಂಬಂಧವಾಗಿ ತಿರುಗಿ ನಾವು ಬದುಕುವರಾಗಿದ್ದೇವೆ. ಎಲ್ಲಿದೆ ಬೈಬಲಲ್ಲಿ? 4:6 ವಚನ ಓದಿರಿ. ಪೇತ್ರ, ಫಸ್ಟ್ ಪೀಟರ್. ಸತ್ತಿರುವವರು ಮನುಷ್ಯ ಜಾತಿಗೆ ಬರುವ ಮರಣ ಎಂಬ ತೀರ್ಪನ್ನು ಶರೀರಿಗಳಾಗಿದ್ದಾಗ ಹೊಂದಿದರು. ಅವರು ಆತ್ಮ ಸಂಬಂಧವಾಗಿ, ಗಮನ, ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೆ ಸುವಾರ್ತೆಯು ತಿಳಿಸಲ್ಪಟ್ಟಿತ್ತು. ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ಏನು ಮಾಡಿದ್ದಾನೆ? ನಮ್ಮ ಪಾಪ, ನಮ್ಮ ಶರೀರ ಸಂಬಂಧದ ಪಾಪ, ಶಾಪ, ಮರಣ ಎಲ್ಲವನ್ನು ಆತನು ಹೊತ್ತುಕೊಂಡು ಹೋದ. ಆತನು ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥನಾದ. ಯಾವಾಗ ನಾವು ನಮ್ಮ ಆತ್ಮದಲ್ಲಿ ನಾವು ನಂಬಿದ್ದೇವೆ, ಯಾರು ಆತನನ್ನು ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈಗ ನಾವು ಆತ್ಮ ಸಂಬಂಧದಲ್ಲಿ ದೇವರ ಮಕ್ಕಳು, ಶರೀರ ಸಂಬಂಧದಲ್ಲಿ ನಿಮ್ಮ ತಂದೆಯ ಮಕ್ಕಳು. ರೈಟ್? ಅದಕ್ಕೆ ನಮಗೆ ತಂದೆಯಾಗಿರುವ ಆತ ದೇವರು ಒಬ್ಬನೇ. ಆತನು ಎಲ್ಲರ ಮೇಲೆ ಇದ್ದಾನೆ, ಎಲ್ಲರ ಮುಖಾಂತರ ಕೆಲಸ ಮಾಡುತ್ತಾನೆ, ಎಲ್ಲರಲ್ಲಿಯೂ ವಾಸಿಸ್ತಾನೆ. ದಿಸ್ ದ ಸ್ಪಿರಿಚುವಲ್ ಟ್ರೂತ್. ಇದು ಆತ್ಮಿಕ ಸತ್ಯಾಂಶ. ಅದಕ್ಕೆ ಯೇಸು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ, ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ಮಾಡುತ್ತಾನೆ, ಅದಕ್ಕಿಂತ ಮಹತ್ತಾದವುಗಳನ್ನು ಮಾಡುತ್ತಾನೆ. ನನ್ನ ನಂಬುವವನು ಯಾರಲ್ಲ. ಯಾವ ತಂದೆ ಯೇಸುವಿನಲ್ಲಿ ಇದ್ದುಕೊಂಡು ಕೆಲಸ ಮಾಡಿದನೋ ಅದೇ ತಂದೆ ನಿಮ್ಮಲ್ಲಿ ಇದ್ದುಕೊಂಡ ತನ್ನ ಕೆಲಸವನ್ನು ಮಾಡಲಿಕ್ಕೆ ಶಕ್ತನು. ಆತನು ಬದಲಾಗಲಿಲ್ಲ. ಪ್ರೈಸ್ ಗಾಡ್. ಮಲಾಕಿ ಗ್ರಂಥದಲ್ಲಿ ಹೇಳ್ತದೆ, ನಾನು ಬದಲಾಗದ ದೇವರು, ನಾನು ಬದಲಾಗಲಿಲ್ಲ. ದೇವರು ಹೇಳ್ತಾನೆ, ನಾನು ಬದಲಾಗಲಿಲ್ಲ. ಮನುಷ್ಯನ ಥಿಂಕಿಂಗ್ ಬದಲಾಗಿರ್ಬೋದು, ಆಲೋಚನೆ ಬದಲಾಗಿರ್ಬೋದು, ಡಾಕ್ಟ್ರಿನ್ ಬದಲಾಗ್ಬೋದು, ಬಟ್ ನಾನು ಬದಲಾಗಲಿಲ್ಲ. ಹಲೋ, ಆತನು ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದ್ದಾನೆ. ಹೀ ಇಸ್ ದ ಬಿಗಿನಿಂಗ್, ಹೀ ಇಸ್ ದ ಎಂಡ್. ಎಲ್ಲವೂ ಆತನ ಒಳಗಿದೆ. ನಾವು ನಮ್ಮ ಶರೀರ ಟೈಮಿಂಗ್ ಕಂಟ್ರೋಲಲ್ಲಿ ಇರ್ಬೋದು, ಬಟ್ ಆತನು ಟೈಮಿಂಗ್ನ ಕಂಟ್ರೋಲಲ್ಲಿ ಇಲ್ಲ. ಎಲ್ಲ ಕಂಟ್ರೋಲ್ ಅವನಲ್ಲಿದೆ. ಹಿ ಕ್ಯಾನ್ ಚೇಂಜ್ ದ ಟೈಮ್ಸ್. ಆತನು ಸಮಯವನ್ನು ಬದಲಾಯಿಸಲಿಕ್ಕೆ ಶಕ್ತನು. ಓಕೆ, ನಿಮ್ಮ ಜೀವಿತದಲ್ಲಿ ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ ಏನೆಲ್ಲ ಕಳಕೊಂಡಿದ್ದೀರೋ ಅದೆಲ್ಲವನ್ನು ರೆಸ್ಟೋರ್ ಮಾಡಲು ಆತನು ಶಕ್ತನು. ಆ ಕಳಕೊಂಡ ಸಮಯವನ್ನು ಕೂಡ ಕೂಡಿಸಿಕೊಡಲು ಶಕ್ತನು. ಪ್ರೈಸ್ ಗಾಡ್. 10 ವರ್ಷದನ್ನು ಒಂದೇ ದಿನದಲ್ಲಿ ಕೊಡಲು ಶಕ್ತನು. 50 ವರ್ಷದಲ್ಲಿ ಕಳಕೊಂಡದನ್ನು 24 ಅವರ್ಸ್ನ ಒಳಗೆ ಆತನು ರೆಸ್ಟೋರ್ ಮಾಡಲು ಶಕ್ತನಾಗಿದ್ದಾನೆ. ಹಿ ಕ್ಯಾನ್ ಡು ಎನಿಥಿಂಗ್. ಕಮಾನ್ ಹೇಳ್ರಿ, ಆತನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಆತನು ಹೇಳ್ತಾನೆ, ನಾನು ನರ ಪ್ರಾಣಿಗೆಲ್ಲ ದೇವರು, ನನ್ನಿಂದ ಅಸಾಧ್ಯ ಎಂಬುದು ಯಾವುದಾದ್ರೂ ಉಂಟೋ? ಆತನಲ್ಲಿ ಅಸಾಧ್ಯ ಎಂಬುದು ಯಾವುದಿಲ್ಲ. ಬಟ್ ಆತನನ್ನು ತಡೆಯುವವರು ಯಾರು? ಮನುಷ್ಯನ ಅಪನಂಬಿಕೆ ಅಷ್ಟೇ. ಅಪನಂಬಿಕೆ. ಯೇಸು ಸ್ವಾಮಿ ತನ್ನ ಸ್ವಂತ ಊರಿಗೆ ಹೋದ. ಬೈಬಲ್ ಹೇಳ್ತದೆ, ಆತನಿಗೆ ಅನೇಕ ಅದ್ಭುತಗಳನ್ನು ಮಾಡುವುದಿಲ್ಲ ಅಂತ ಹೇಳಿ, ಮಾಡಲಿಕ್ಕೆ ಆಗಲಿಲ್ಲ ಅಂತೆ. ನಾವು ಹೇಳ್ತೀವಿ ಯೇಸುವಿನಲ್ಲಿ ಅಸಾಧ್ಯ ಎಂಬುದು ಯಾವುದಿಲ್ಲ ಅಂತ ಹೇಳ್ತೇವೆ, ರೈಟ್? ಬೈಬಲ್ ಹೇಳ್ತದೆ, ಯೇಸುವಿಗೆ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ದರ್ ಅನ್ಬಿಲೀಫ್. ಅವರ ಅಪನಂಬಿಕೆಯಿಂದ. 6ನೇ ವಚನ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ, ಮಾರ್ಕ್ 6:6. ಅವರು ತನ್ನ 5ರಲ್ಲಿ ಓದಿರಿ. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೆ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಿಲ್ಲ ಅಂತ ಹೇಳಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ. ನಾವು ಹಿ could no mighty work there, right? He couldn't do many mighty miracles. ಅದನ್ನು ಮಾಡುವುದಿಲ್ಲ ಅಂತ ಹೇಳಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಿದೆ. ವೈ? ಬಿಕಾಸ್ ಆಫ್ ದೇರ್ ಅನ್ಬಿಲೀಫ್. ಅವರ ಅಪನಂಬಿಕೆಗೋಸ್ಕರ. ಇವತ್ತು ದೇವರನ್ನು ತಡೆಯುವ ಸಂಗತಿ ಯಾವುದಂತ ಹೇಳಿದ್ರೆ, ನಿನ್ನ ಅಪನಂಬಿಕೆ, ಅನ್ಬಿಲೀಫ್. ಹೇಳಿ, ನಾವು ನಂಬುವವರಾಗಿದ್ದೇವೆ. ಹೇಳಿ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಅಲ್ಲ, ನಂಬಿಕೆಯಿಂದಲೇ ಜೀವಿಸ್ತಾನೆ. ಅಂದರೆ 2ನೇ ಆಪ್ಷನ್ ಇಲ್ಲ. ನಂಬಿಕೆಯಿಂದಲೇ ಅಂತ ಹೇಳಿದ್ರೆ, ನಂಬಿಕೆಯಿಂದ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ. ನಂಬಿಕೆಯಿಂದಲೇ ಇದೆಯಾ? ಬೈಬಲ್ ಓದಿ.
10:37 ವಚನ, ರೈಟ್? ಹಿಬ್ರೂಸ್. ಈ ವಚನ 4 ಕಡೆಯಲ್ಲಿ ಬರೆಯಲ್ಪಟ್ಟಿದೆ. 38. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆ, ಎಲ್ಲರೂ ಓದಿರಿ, ಹೇಳ್ರಿ, ನಂಬಿಕೆಯಿಂದಲೇ, ಬೇರೆ ಯಾವುದರಲ್ಲಿ ಅಲ್ಲ. ನನ್ನವನಾಗಿರುವ ಪಾಪಿ ಅಂತ ಹೇಳುವುದಿಲ್ಲ, ನನ್ನವನಾಗಿರುವ ನೀತಿವಂತನು. ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ ನೀತಿವಂತನಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಆತ್ಮ ಸಂಬಂಧ. ಪ್ರೈಸ್ ಗಾಡ್. ನೀತಿ ಅಂತ ಹೇಳಿದ್ರೆ ರೈಟ್ ಸ್ಟ್ಯಾಂಡ್ ವಿತ್ ಗಾಡ್. ದೇವರ ಮುಂದೆ ಪರಿಶುದ್ಧನು, ದೋಷವಿಲ್ಲದವನು, ನಿರ್ದೋಷಿ. ನೀತಿವಂತ ಅಂತ ಹೇಳಿದರೆ ಡಿವೈನ್ ನೇಚರ್ ಆಫ್ ಗಾಡ್. ಆ ಡಿವಿನಿಟಿ ನಿಮ್ಮ ಆತ್ಮದಲ್ಲಿ ವರ್ಗಾವಣೆ ಆಗಿದೆ, ನೀವು ಅದಕ್ಕೆ ಹುಟ್ಟಿದ್ದೀರಿ. ಈಸ್ ಅ ಗಾಡ್ ಆಫ್ ರೈಚಸ್ ಗಾಡ್. ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಕ್ಕಳಾಗಿ ಹುಟ್ಟಿದೆ. ಅದಕ್ಕೆ ಹೇಳಿದೆ ನನ್ನವನಾಗಿರುವ ನೀತಿವಂತನು, ಅವನು ನಂಬಿಕೆಯಿಂದಲೇ ಬದುಕೋನು, ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ ಹಬಕ್ಕೂಕಲ್ಲಿ. ಅದೇ ವಚನವನ್ನು ನಾವು ನೋಡ್ತೇವೆ 3 ಕಡೆಯಲ್ಲಿ. ರೋಮನ್ಸ್ 1:17-18 ನಾವು ನೋಡ್ತೇವೆ. ಗಲಾತ್ಯ 3:11 3:11 ವಚನ. ಎಸ್, ಹಬಕ್ಕೂಕ್ 2:3 ನಿನಗಾದ ದರ್ಶನವನ್ನು ಬರೀ ಲಾಸ್ಟ್ ಇಯರ್ನ ವರ್ಡ್. ನೆಕ್ಸ್ಟ್ ಬರೀ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ರೈಟ್ ಎ ವಿಷನ್. ಓಕೆ, ಮೇಲೆ ಇದೆ ಅಲ್ಲಿ. ಓಕೆ, ಇರಲಿ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ದಿಸ್ ಎ ಗಿಫ್ಟ್ ಆಫ್ ರೈಚಸ್ನೆಸ್. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿತ್ತು. ಆ ನೀತಿ ಏನಾಗಿದೆ? ನಂಬಿಕೆಯ ಫಲ. ನೀವು ಸುವಾರ್ತೆಯನ್ನು ಅಂಗೀಕಾರ ಮಾಡಿದ ಕಾರಣ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ಥನಾಗಿದ್ದಾನೆ. ನೀವೇನು ನಂಬಿದಿರಿ ಅದರ ಫಲವಾಗಿ ನೀವು ನೀತಿವಂತನಾಗಿ ಹುಟ್ಟಿದಿರಿ. ಈಗ ನೀತಿವಂತನಾಗಿ ಹುಟ್ಟಿದ ನಂತರ ನೀವು ನಂಬಿಕೆಯಲ್ಲೇ ಬದುಕುವಂಥದ್ದು. ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಪ್ರಕಟಿಸಬೇಕಾದ್ರೆ ಮಾತಾಡಬೇಕು. ಯು ಮಸ್ಟ್ ಸ್ಪೀಕ್. ಹೇಳಿ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ. ಅದರಿಂದ ನಮ್ಮ ಹಾಡುಗಳು ಏನೇ ಇದ್ದರೂ ಅದು ಆತ್ಮ ಸಂಬಂಧವಾದ ಹಾಡುಗಳು. ಪ್ರೈಸ್ ಗಾಡ್. ಆತ್ಮ ಸಂಬಂಧವಾದ. ಕಂಪೋಸ್ ಮಾಡುವಾಗ ಯಾವುದೇ ಸಾಂಗ್ಗಳು ಅದು ಆತ್ಮನಿಂದ ಹುಟ್ಟಬೇಕು. ದಾವೀದನು ಹೇಳ್ತಾನೆ, ಆತನು ನನ್ನಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದನ್ನು ಕಂಪೋಸ್ ಮಾಡಬೇಕಂತ ಅದನ್ನು ಕಂಪೋಸ್ ಮಾಡಲಿಕ್ಕೆ ಹೋಗಲಿಲ್ಲ. ಆತನು ಮಾಡುತ್ತಿದ್ದ ದೇವರ ವಾಕ್ಯವನ್ನು ಮೆಡಿಟೇಟ್. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮ ಮಾರ್ಗದ ನಿಂತುಕೊಳ್ಳಿ, ಧರ್ಮ ನಿಂದುಕೊಂಡು ಕೂತುಕೊಳ್ಳದೆ. 1ನೇ ಕೀರ್ತನೆ ಹೇಳ್ತದೆ, ಆತನು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುವಾಗ ಆತನ ಒಳಗಿಂದ ನೂತನ ಕೀರ್ತನೆಗಳು ಹುಟ್ಟಿದವು. ಆ ಕೀರ್ತನೆಗಳು ಪ್ರೊಫೆಟಿಕ್ ಆಗಿದ್ದವು. ಎಷ್ಟೋ ದಾವೀದನ ಕೀರ್ತನೆಗಳು ಯೇಸು ಕ್ರಿಸ್ತನ ಶ್ರಮೆ, ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ಮಾತಾಡುತ್ತದೆ. ಪ್ರೈಸ್ ಗಾಡ್. ಆತನ ಪ್ರತಿಯೊಂದು ಕೀರ್ತನೆ ಬೇಸ್ ಮಾಡಿದ್ದು ಧರ್ಮಶಾಸ್ತ್ರ. ಆತನ ಆತ್ಮ ಯಾವಾಗ ದೇವರ ಆತ್ಮನಿಗೆ ಟ್ಯೂನ್ ಅಪ್ ಆಗಿತ್ತು, ಅದನ್ನು ದೇವರಿಂದ ಹೊಂದಿದ್ದನ್ನೇ ಅವನು ಮಾತಾಡಿದ. ಅದು ಮಾತಾಡಿದ್ದು ಕೀರ್ತನೆ. ಅದು ಪ್ರೊಫೆಟಿಕ್ ಆಗಿತ್ತು, ಪ್ರವಾದನಾತ್ಮಕವಾಗಿತ್ತು. ಪ್ರೈಸ್ ಗಾಡ್. ಯಾವ ಪ್ರವಾದನೆಯು ಸ್ವತಃ ಮನುಷ್ಯನ ಇಚ್ಛೆಯಿಂದ ಬಂದದಲ್ಲ. ದೇವ ಸೇವಕರು ದೇವರ ಆತ್ಮನಿಂದ ನಡೆಸಲ್ಪಡುವಾಗ ದೇವರಿಂದ ಹೊಂದಿದ್ದನ್ನೇ ಕಮಲಡ್ರಿ ಮಾತಾಡಿದರು. ಸುಮ್ಮನೆ ಮಾತಾಡಲಿಲ್ಲ. ಆ ದೇವರ ಆತ್ಮ ಸೇಮ್. ಅವರು ಪಾಸ್ ಆಗಿ ಹೋಗ್ಬೋದು, ಬಟ್ ದೇವರ ಆತ್ಮ ಹಾಗೆ ಇದ್ದಾನೆ. ರೈಟ್. ಅಪೊಸ್ತಲರು ದೇಹವನ್ನು ಬಿಟ್ಟು ಹೋಗ್ಬೋದು, ಬಟ್ ದೇವರಾತ್ಮ ಸ್ಟಿಲ್ ಇದ್ದಾನೆ. ದೇವರಾತ್ಮ ಸಭೆಯಲ್ಲಿ ಜನರನ್ನು ಅದೇ ರೀತಿಯಲ್ಲಿ ನಡೆಸ್ತಾನೆ. ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ಆತ ನಡೆಸ್ತಾನೆ. ಪ್ರೈಸ್ ಗಾಡ್. ದೇವ ಸೇವಕರು ಹೇಳಿದರು, ಕೆಲವು ಸಾಂಗ್ಗಳು ಸುಮ್ಮನೆ ಬರೀತಾರೆ, ದೇವರ ಆತ್ಮನಿಂದ ಪ್ರೇರಿತವಾಗುವುದಿಲ್ಲ ಅಂತ.
ಒಳ್ಳೆ ಮ್ಯೂಸಿಷಿಯನ್, ನಾನು ಹೇಳಿದೆಲ್ಲ ಮೊದಲು ಕೂಡ ಹೇಳಿದೆ, ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ಬಂದು ಒಳ್ಳೆ ಒಂದು ಸಾಂಗನ್ನು ಹಾಡಿದ. ಎಲ್ಲರೂ ಚಪ್ಪಾಳೆ ಹೊಡೆದರು, ಎಲ್ಲರೂ ವಿಸಿಲ್ ಕೊಟ್ಟರು, ಜಂಪ್ ಹಾಕಿದ್ರು. ಇನ್ನು ಸ್ವಲ್ಪ ಇನ್ನೊಬ್ಬ ಗಿಟಾರ್ ಇಟ್ಕೊಂಡು ಬಂದ, ಒಳ್ಳೆ ಮ್ಯೂಸಿಷಿಯನ್. ಎಲ್ಲರೂ ವಿಸಿಲ್ ಹಾಕಿದ್ರು, ಸಂತೋಷ ಪಟ್ಟರು, ವಾ ವಾಟ್ ಎ ಸಾಂಗ್ ಅಂತ ಹೇಳಿದರು. ಒಬ್ಬ ಮುದುಕ ಬಂದ, ಅವನಿಗೆ ಮ್ಯೂಸಿಕ್ ಗೊತ್ತಿಲ್ಲ, ಕಾರ್ಡ್ ಗೊತ್ತಿಲ್ಲ, ಟೈಮಿಂಗ್ ಗೊತ್ತಿಲ್ಲ, ರೈಟ್, ಏನು ಗೊತ್ತಿಲ್ಲ, ಜಸ್ಟ್ ಹಾಡಿದ ನಿಂತ್ಕೊಂಡು. ಹೋಲ್ ಕ್ರೌಡ್ ಕೂಗ್ಲಿಕ್ಕೆ ಪ್ರಾರಂಭವಾಯಿತು. ಹೋ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಮಹಿಮೆ ಆ ಸಭೆಯಲ್ಲಿ ಮ್ಯಾನಿಫೆಸ್ಟ್ ಆಯಿತು. ಜನರು ಕೂಗ್ತಾ ಇದ್ದಾರೆ. ಯಾಕೆ ಕೂಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ದೇರ್ ಕ್ರೈ ಗೊತ್ತಿಲ್ಲ. ಅಲ್ಲಿ ಒಬ್ಬ ದೇವ ಸೇವಕ ಕೂತ್ಕೊಂಡಿದ್ದ, ಆತನೊಟ್ಟಿಗೆ ಒಬ್ಬ ಮಗ ಇದ್ದ. ಆ ಮಗ ಕೇಳ್ತಾನೆ, ಯೌವನಸ್ಥ, 14-15 ವರ್ಷದವ. ಆತನ ತಂದೆ ಹತ್ರ ಕೇಳ್ತಾನೆ. ದ ಪ್ರೊಫೆಷನಲ್ ಮ್ಯೂಸಿಷಿಯನ್ ಬಂದ, ಎಲ್ಲರೂ ವಿಸಿಲ್ ಹಾಕಿದ್ರು. ಓಕೆ, ಇನ್ನೊಬ್ಬ ಬಂದ, ಎಲ್ಲರೂ ವಿಸಿಲ್ ಹಾಕಿದ್ರು, ಚಪ್ಪಾಳೆ ಹೊಡೆದ್ರು. ಬಟ್ ಈ ಮುದುಕ ಪ್ರಾಯದವನು, ರೈಟ್, ಅದನಿಗೆ ಕಾರ್ಡ್ ಗೊತ್ತಿಲ್ಲ, ಟೈಮಿಂಗ್ ಗೊತ್ತಿಲ್ಲ, ಒಟ್ಟಾರೆ ಹಾಡಿದ. ಅದಕ್ಕೆ ತಂದೆ ಹೇಳಿದ, ಅವರೆಲ್ಲರೂ ಇಬ್ಬರು ಹಾಡಿದ್ದು ತಂದೆಯನ್ನು ತಿಳಿಯದೆ ಹಾಡಿದರು. ಬಟ್ ಈ ಮುದುಕ ಪ್ರಾಯದವ ದೇವರನ್ನು ತಿಳಿದು ಫೆಲೋಶಿಪ್ಪಲ್ಲಿ, ರಿಲೇಷನ್ಶಿಪ್ಪಲ್ಲಿ ಆತನು ಹಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಪ್ರೆಸೆನ್ಸ್ ಮ್ಯಾನಿಫೆಸ್ಟ್ ಆಯಿತು. ಅದಕ್ಕೋಸ್ಕರ ಜನರ ಹೃದಯ ಟಚ್ ಆಯಿತು. ಅನೇಕರು ಕಂಫರ್ಟ್ ಆದರು, ಅನೇಕರ ಭಾರ ಬಿಟ್ಟು ಹೋಯಿತು. ಪ್ರೇಸ್ ಗಾಡ್. ಅದಕ್ಕೋಸ್ಕರ ದೇವ ಸೇವಕರು ಹೇಳಿದರು, ಆರಾಧನೆ ಮಾಡಲಿಕ್ಕೆ ಬರುವಾಗ ಸುಮ್ಮನೆ ಬರುವುದಲ್ಲ. ಕಾಯರ್ ಟೀಮ್ನವರು ಬರುತ್ತಿರುವಾಗ ಅಟ್ಲೀಸ್ಟ್ ನೀವು ಒಂದು ಪ್ರಾರ್ಥನೆ 1-2 hours ಪ್ರಾರ್ಥನೆ ಮಾಡಿ ಬನ್ನಿ. ಪ್ರೇ ಇನ್ ದ ಸ್ಪಿರಿಟ್. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ನಿಮ್ಮ ಹ್ಯೂಮನ್ ಸ್ಪಿರಿಟ್ ಆಕ್ಟಿವೇಟ್ ಆಗುತ್ತಾನೆ. ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ನನ್ನ ಬುದ್ಧಿ ನಿಷ್ಫಲ, ಮೈ ಮೈಂಡ್ ಈಸ್ ಅನ್ಫ್ರೂಟ್ಫುಲ್. ನನ್ನ ಮೈಂಡಿಗೆ ಅರ್ಥ ಆಗುವುದಿಲ್ಲ. ಬಟ್ ಮೈ ಸ್ಪಿರಿಟ್ ಈಸ್ ಸ್ಪೀಕಿಂಗ್ ಟು ಗಾಡ್. ಓಕೆ, ಮೈ ಸ್ಪಿರಿಟ್ ಈಸ್ ಸ್ಪೀಕಿಂಗ್ ಟು ಗಾಡ್. ನನ್ನ ಆತ್ಮವು ಪ್ರಾರ್ಥಿಸುವುದು. ನೀವು ಬೈ ಫೇತ್ ಅಲ್ಲಿ ನೀವು ಮಾತಾಡ್ತಿರುವಾಗ ರೋಂದೆ ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಅಟರೆನ್ಸ್ ಕೊಡುತ್ತಾನೆ, ಮಾತುಗಳನ್ನು ಕೊಡುತ್ತಾನೆ. ನಿಮ್ಮ ಆತ್ಮವು ಆ ಮಾತುಗಳನ್ನು ಪಿಕ್ ಮಾಡಿ ಮಾತಾಡುತ್ತಾನೆ. ದಟ್ ಇಸ್ ಗಾಡ್ಸ್ ವಿಲ್. ಎಕ್ಸಾಕ್ಟ್ ಪ್ರೇಯರ್. ನೀವು ದೇವರ ಆತ್ಮನ ಪ್ರೇರೇಪಣೆಯಿಂದ ಮಾತಾಡುತ್ತೀರಿ. ದೇವರ ಆತ್ಮನ ಪ್ರೇರೇಪಣೆಯಿಂದ ನೀವು ಮಿಸ್ಟ್ರಿಗಳನ್ನು ಮಾತಾಡುತ್ತೀರಿ, ರಹಸ್ಯಾರ್ಥಗಳನ್ನು ಮಾತಾಡುತ್ತೀರಿ. ಯಾರಿಗೆ ರಹಸ್ಯ? ದೇವರಿಗೆ ಯಾವುದು ರಹಸ್ಯ ಇಲ್ಲ. ರಹಸ್ಯ ಇರುವುದು ಮನುಷ್ಯರಿಗೆ ಮಾತ್ರ. ರಹಸ್ಯ ನಿನಗಿರುವುದು. ಬಟ್ ಯು ಆರ್ ಸ್ಪೀಕಿಂಗ್ ಮಿಸ್ಟ್ರಿ. ನೀನು ರಹಸ್ಯಾರ್ಥಗಳನ್ನು ಮಾತಾಡುತ್ತಿ. ಅನೇಕ ಸಂದರ್ಭದಲ್ಲಿ ನ್ಯಾಚುರಲ್ ನೀನು ಸೆಟಲ್ ಮಾಡುವ ಮುಂಚೆ ಸ್ಪಿರಿಚುವಲಿ ನೀನು ಸೆಟಲ್ ಮಾಡು. ನೀವು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿ, ಅನೇಕ ಸಂಗತಿಗಳು ಆತ್ಮಿಕವಾಗಿ ಸೆಟಲ್ ಆಗುತ್ತವೆ. ಕುಟುಂಬದ ವಿಷಯದಲ್ಲಿ ಆತ್ಮಿಕವಾಗಿ ಸೆಟಲ್ ಆಗುತ್ತದೆ. ಒಂದು ಯಾವುದೇ ಮೀಟಿಂಗ್ನ ವಿಷಯವಾಗಿ ಆತ್ಮಿಕವಾಗಿ ಸೆಟಲ್ ಆಗುತ್ತದೆ. ವೆನ್ ಯು ಪ್ರೇಯಿಂಗ್ ಇನ್ ದ ಸ್ಪಿರಿಟ್. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ನ್ಯಾಚುರಲ್ ನೀವು ಹೋಗುವ ಮುಂಚೆ ಸೆಟಲ್ ಆಗಿಬಿಡುತ್ತದೆ. ಒಂದು ವೇಳೆ ಆತ್ಮಿಕ ಲೋಕದಲ್ಲಿ ಸೆಟಲ್ಮೆಂಟ್ ಆಗುವುದಿಲ್ಲ ಅಂತ ಹೇಳಿದ್ರೆ, ನ್ಯಾಚುರಲಿ ಕೌನ್ಸಿಲ್ ಮಾಡು, ಅದು ಸೆಟಲ್ ಆಗುವುದಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ಅನೇಕ ಸಂಗತಿಗಳು ಆತ್ಮಿಕ ಲೋಕದಲ್ಲಿ ಸೆಟಲ್ಮೆಂಟ್ ಆಗುತ್ತದೆ. ಯು ಆರ್ ಸ್ಪೀಕಿಂಗ್ ಮಿಸ್ಟ್ರಿ. ನೀವು ರಹಸ್ಯಾರ್ಥಗಳನ್ನು ಮಾತಾಡುತ್ತೀರಿ. ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ದೇವರಾತ್ಮನಿಗೆ ಅವನ ವಿಷಯ ಗೊತ್ತು. ರೈಟ್? ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ, ನಾನು ನಿಮ್ಮ ವಿಷಯದಲ್ಲಿ ಮಾಡಿದಂಥ ಆಲೋಚನೆಗಳು ನಾನು ಬಲ್ಲೆನು. ಐ ನೋ ದ ಪ್ಲಾನ್ ಅಂಡ್ ಥಾಟ್ಸ್ ಐ ಹ್ಯಾವ್ ಫಾರ್ ಯು. ನನಗೆ ಗೊತ್ತಿದೆ ನಿಮ್ಮ ವಿಷಯದಲ್ಲಿ. ಆ ಆಲೋಚನೆಗಳು ಅಹಿತಕರವಾದ ಆಲೋಚನೆಗಳಲ್ಲ, ಹಿತಕರವಾದ ಆಲೋಚನೆಗಳು. ನಿನ್ನ ವಿಷಯದಲ್ಲಿ ಒಳ್ಳೆಯ ಆಲೋಚನೆಗಳನ್ನು ನಾನು ಮಾಡಿದ್ದೇನೆ, ಒಳ್ಳೆಯ ಪ್ಲ್ಯಾನ್ ಮಾಡಿದ್ದೇನೆ, ಒಳ್ಳೆಯ ಆಲೋಚನೆ ಮಾಡಿದ್ದೇನೆ, ಒಳ್ಳೆಯ ಫ್ಯೂಚರ್ ನಿನಗೆ ಕೊಡಲಿಕ್ಕೆ ಆಲೋಚನೆ ಮಾಡಿಟ್ಟಿದ್ದೇನೆ. ದೇವರಾತ್ಮನಿಗೆ ದೇವರ ವಿಷಯ ಗೊತ್ತು, ನಮ್ಮ ಆತ್ಮಕ್ಕೆ ನಮ್ಮ ವಿಷಯ ಗೊತ್ತು. ಬೈಬಲ್ ಹೇಳ್ತದೆ, ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ
ನಾವು ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇವೆ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಲ್ಲ. ಗಲಿಬಿಲಿಯ ಲೋನ್ಲಿನೆಸ್ನ ಆತ್ಮವನ್ನು ಹೊಂದಿಲ್ಲ. ಆಪರೇಷನ್ ಡಿಪ್ರೆಷನ್ ಆತ್ಮವನ್ನು ಹೊಂದಿಲ್ಲ. ದೇವರು ನಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇವೆ. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ದೇವರಾತ್ಮ ನಿಮ್ಮ ಆತ್ಮಕ್ಕೆ ರಹಸ್ಯಾರ್ಥಗಳನ್ನು ವರ್ಗಾವಣೆ ಮಾಡುತ್ತಾನೆ. ಯು ಆರ್ ಗೋಯಿಂಗ್ ಟು ಸ್ಪೀಕ್ ಮಿಸ್ಟ್ರಿ ಟು ಯುವರ್ ಫ್ಯೂಚರ್, ಮಿಸ್ಟ್ರಿ ಆಫ್ ಫ್ಯಾಮಿಲಿ, ಮಿಸ್ಟ್ರಿ. Praise God. ಯಾವುದೇ ಕಾರ್ಯಕ್ಕೆ ಸ್ಟೆಪ್ ಇಡುವ ಮುಂಚೆ ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರು. ನಿನ್ನ ಕಾರ್ಯಭಾರವನ್ನು ನಿನ್ನ ಪ್ಲಾನ್ಗಳನ್ನು ದೇವರ ಮುಂದೆ ಇಟ್ಟು ಅನ್ಯ ಭಾಷೆಯಲ್ಲಿ ಮಾತಾಡು. ರುಮ ಶಕಲಾಮ್ರು ಓಂದಲೆ ಕೆಬ್ಲೋಂದ ಲೇಮ್ರ ಹಾಸೆಮ್ ರೋಸೆ ಮೇಷಬ್ಲೋಂದ ಮಾತಾಡು. ನೀವು ದೇವರ ಆತ್ಮನಿಗೆ, ದೇವರಿಗೆ ನಿನ್ನ ಕಾರ್ಯಭಾರವನ್ನು ವಹಿಸಿಕೊಡುತ್ತಿ, ನಿನ್ನ ಉದ್ದೇಶಗಳು, ಯೋಜನೆಗಳು ನೆರವೇರುತ್ತವೆ. ಯು ಆರ್ ಸ್ಪೀಕಿಂಗ್ ಮಿಸ್ಟ್ರಿ. ಇಡೀ ದಿನ ಕೂತ್ಕೊಂಡು ಮಾಡಬಹುದು. ರೊಕೊಮ ಹಮ್ ರೋದೆ ಹೇಲೆರೆ ಬೋಷಕಲಾಮ್ರೋ ಮಾತಾಡು. ಅದು ಸಹ ಮಾಡಬೇಕಲ್ಲ. ಇಡೀ ದಿನ ಚಿಂತೆ ಮಾಡಿಕೊಂಡು ಮಾಡುವ ಬದಲು ರೊಕೊಮ ಹಮ್ ರೋದಲೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ? ಅದು ವಾಣಿ ಎಲ್ಲ ಆಡೋದದು ಹುಚ್ಚರು. ರೊಕೊಮ ಹಮ್ ರೇದಲ ಕರಬ ಶುಕ್ಲು ಅಂದೆ ಮಾತಾಡುತ್ತಾ ಇರು. ಪಕ್ಕದವರಿಗೆ ಸುಮ್ಮನೆ ಇರಬೇಡ, ಮಾತಾಡುತ್ತಲೇ ಇರು. ಫಸ್ಟ್ ಒಂದು ರೀತಿಯ ಭಯ ಡಿಸ್ಕರೇಜ್ಮೆಂಟ್ ಆಗ್ತಾ ಇದೆ. ಕಮಾನ್ ರೊಕೊಮ ಹಮ್ ರೋದೆ ಹೇಲೆ ಬ್ರೋ ಶಕಲಾಮ್ರೋ ಮಾತಾಡಿ, ಒಳಗಿಂದ ಮಾತಾಡ್ರಿ, ಇಲ್ಲಿಂದ ಮಾತಾಡ್ಬೇಡಿ. ಬಲ 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 ಪಲ 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 ಪಲ. ರೈಟ್? ಬಲ ಬಲ ಯಾವುದು ಬೇಡ. ಅರೈಸ್ ಇನ್ ಯೋರ್ ಸ್ಪಿರಿಟ್. ಕಮಾನ್ ಹೇಳ್ರಿ, ಅರೈಸ್ ಇನ್ ಯೋರ್ ಸ್ಪಿರಿಟ್. ನೀವು ಸಭೆಗೆ ಬರುವಾಗ ಅನ್ಯ ಭಾಷೆಯಲ್ಲಿ 1 ಗಂಟೆ ಅಟ್ಲೀಸ್ಟ್ ಎಲ್ಲ ಮೊಬೈಲ್ ಆಫ್ ಮಾಡಿ. ಮೊದಲು ಎಳೆಯುತ್ತದೆ, ತಲೆಯೆಲ್ಲ ಎಳೆಯುತ್ತದೆ, ಬೇಡ ಅಂತ ಆಗ್ತದೆ. ಬೇಡ ಬೇಡ ಬೇಡ, ಅದೆಲ್ಲ ಸುಳ್ಳು, ಅದು ಅವರಿಗೆ. ಅದರ ಮಧ್ಯದಲ್ಲಿ ನೀವು ಮಾತಾಡುತ್ತಿರುವಾಗ ನಮ್ಮ ಸ್ಪಿರಿಟ್ ಓಪನ್ ಆಗ್ತಾನೆ. ಅದರ ಮಧ್ಯದಲ್ಲಿ ಸ್ಟೋರ್ ಆಗುತ್ತಾನೆ. ನಿಮ್ಮ ಮೈಂಡ್, ನಿಮ್ಮ ಶರೀರ, ನಿಮ್ಮ ಆತ್ಮದ ಸ್ವಾಧೀನಕ್ಕೆ ಬರುತ್ತದೆ. ಯಾವಾಗ ಸ್ವಾಧೀನಕ್ಕೆ ಬರುತ್ತೀರಿ, ನೀವು ಸಭೆಗೆ ಬರುವಾಗ ಎಂಜಾಯ್ ಮಾಡಿ ಬರುತ್ತೀರಿ. ಒಂದು ಸಾಂಗ್ ಹಾಡಿದರೆ ಸಾಕು, ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಜೀವಕರವಾದ ಬುಕ್ಕೆಗಳು ನಿಮ್ಮ ಒಳಗಿಂದ ಹೊರಡುತ್ತವೆ. ಆಗ ಮೆಸೇಜ್ ಕೇಳುವಾಗ ಎಲ್ಲ ಸ್ಪಿರಿಟ್ನ ಒಳಗೆ ಹೋಗ್ತದೆ. ಇಲ್ಲದ್ರೆ ಏನೇ ಮಳೆ ಬಂದ ಹಾಗೆ, ಏನೇ ಓರಡು ಬಂದರೂ ಬಂಡೆಯ ನೆಲದ ಮೇಲೆ ಟಕ್ ಟಕ್ ಆಚರಾಟುತ್ತದೆ. ರೈಟ್? ಬನ್ನಿ, ಸಭೆಗೆ ಬರುವಾಗ ಸುಮ್ಮನೆ ಬರಬೇಡ್ರಿ. ಬೆಳಿಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡ್ರಿ, ಕಮಿಟ್ಮೆಂಟ್ ಮಾಡ್ರಿ, ವೈಯಕ್ತಿಕವಾಗಿ ದೇವರೊಟ್ಟಿಗೆ ಮಾತಾಡುವಂಥ ಸ್ತೋತ್ರ ಮಾಡ್ರಿ. ಆತನಿಗೆ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡ್ರಿ. ನಾನು ಹೇಳ್ತೇನೆ, ನೆವರ್ ಡಿಸ್ಕರೇಜ್. ನೀವು ಡಿಸ್ಕರೇಜ್ ಆಗೋದಿಲ್ಲ. ಲೋನ್ಲಿನೆಸ್ ನಿಮ್ಮನ್ನು ಆಳುವುದಿಲ್ಲ, ಡಿಸ್ಕರೇಜ್ಮೆಂಟ್ ಆಳುವುದಿಲ್ಲ. ಐ ರಿಫ್ಯೂಸ್ ಟು ಬಿ ಲೋನ್ಲಿ, ಐ ರಿಫ್ಯೂಸ್ ಟು ಬಿ ಡಿಸ್ಕರೇಜ್. ಹೇಳ್ರಿ, ಐ ರಿಜೆಕ್ಟ್ ದ್ಯಾಟ್ ಇನ್ ದ ನೇಮ್ ಆಫ್ ಜೀಸಸ್. ಹೇಳ್ರಿ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ. ಅಪೊಸ್ತಲ ಪೌಲ ಹೇಳ್ತಾನೆ, ರೈಟ್? ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸ್ತೇವೆ. ಆದರೆ ಪ್ರಾಕೃತ ಮನುಷ್ಯನು, ಶಾರೀರಿಕ ಮನುಷ್ಯನು ಈ ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಇದು ನಮಗೆ ಬೇಡವೆನ್ನುತ್ತಾನೆ. ಅದು ಹುಚ್ಚು ಮಾತಾಗಿ ಅವನಿಗೆ ಕಾಣುತ್ತದೆ. ಅದು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು. ಕರ್ತನ ಮನಸ್ಸನ್ನು ತಿಳಿದು ಆತನಿಗೆ ಉಪದೇಶಿಸುವವನು ಯಾರು ಎಂದು ಬರೆಯಲ್ಪಟ್ಟಿದೆ. ನಮಗಾದರೂ, ಕಮನ್ ಹೇಳ್ರಿ, ನಮಗಾದರೂ ಕರ್ತನ ಮನಸ್ಸು ದೊರಕಲ್ಪಟ್ಟಿದೆ. ಕಮನ್ ಹೇಳ್ರಿ, ಕರ್ತನ ಮನಸ್ಸು. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಅದು ಮೆಮೊರಿ ಲೂಸ್ ಆಗೋ ಮೈಂಡ್ ಅಲ್ಲ. ಮೂಮೆಂಟ್ ನೀವು ಹೇಳ್ತೀರಿ, ನನಗೆ ಮೆಮೊರಿ ಉಳಿಯುವುದಿಲ್ಲ, ಮೆಮೊರಿ ಸರಿ ಇಲ್ಲ, ಮೆಮೊರಿ ಸರಿ. ನೋ, ಹೇಳ್ರಿ, ಐ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನನಗೆ ಕ್ರಿಸ್ತನ ಮನಸ್ಸು ಕೊಡಲ್ಪಟ್ಟಿದೆ. ಕ್ರಿಸ್ತ ಯೇಸುವಿನಲ್ಲಿ ಇರುವಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ನೀವೇನು ಹೇಳ್ತೀರಿ ಅದು ನಿಮ್ಮನ್ನು ಆಳ್ತದೆ. ಜೀವ ಮತ್ತು ಮರಣ ನಾಲಿಗೆಯ ವಶ. ವಶ ಅಂದ್ರೆ ಏನು? ಕಂಟ್ರೋಲ್. ಸುಮ್ಮನೆ ಮಾತಾಡಬೇಡ್ರಿ, ಆತ್ಮಿಕ ವಿಚಾರಗಳನ್ನು ಮಾತಾಡ್ರಿ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ರಿ. ರೈಟ್? ಸಕಲ ಜ್ಞಾನದಿಂದ. ಯಾವ ಜ್ಞಾನ? ಸ್ಪಿರಿಚುವಲ್ ನಾಲೆಜ್. ಸಕಲ ಜ್ಞಾನದಿಂದ ಕೂಡಿದವರಿಗೆ ಒಬ್ಬರಿಗೊಬ್ಬರು
ಬುದ್ಧಿ ಹೇಳ್ರಿ, ಉಪದೇಶ ಮಾಡ್ರಿ, ಹೇಳ್ರಿ. ನೀರು ಮುಖಕ್ಕೆ ಪ್ರತಿಬಿಂಬಿಸುವ ಹಾಗೆ ಹೃದಯವು ಹೃದಯಕ್ಕೆ ಏನಾಗ್ತದಂತೆ? ಪ್ರತಿಬಿಂಬಿಸ್ತದೆ. ನಾವು ಒಬ್ಬರಿಗೊಬ್ಬರು ದೇವರ ವಾಕ್ಯವನ್ನು ಮಾತಾಡಿದಾಗ ನಮ್ಮ ನಂಬಿಕೆಯಿಂದ ನಿಮ್ಮ ನಂಬಿಕೆಯಿಂದ ನಮ್ಮ ನಂಬಿಕೆ ಸ್ಟರ್ ಆಗುತ್ತದೆ. ಪ್ರೈಸ್ ಗಾಡ್. ಅದೇ ರೀತಿ ನೆಗೆಟಿವ್ ವ್ಯಕ್ತಿ ಒಟ್ಟಿಗೆ ಸೇರಿದಾಗ, ನೆಗೆಟಿವ್ ಅಟ್ಮಾಸ್ಫಿಯರಲ್ಲಿದ್ದಾಗ ಕೂತ್ಕೊಂಡಾಗ ಸ್ವಲ್ಪ ಹೊತ್ತಿನ ನಂತರ ನೀನು ಯಾರು ಅವನು ಯಾರು ಅಂತ ಗೊತ್ತಾಗುವುದಿಲ್ಲ. ಹಲೋ, ಕೇಳ್ತಾ ಇದ್ದೀರಾ? ನೀನು ಯಾವ್ರನ್ನ ಯಾರಂತ ಹುಡುಕ್ಬೇಕು. ಒಂದೇ ಲೆಕ್ಕ ಆಗ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನಿಯ ಸಹವಾಸ ಇನ್ನೂ ಜ್ಞಾನಿ ಆಗುತ್ತಾನೆ, ಜ್ಞಾನಹೀನರ ಸಹವಾಸವು ಸಂಕಟ ಸಂಕಟ ಹೇಳ್ತಾರೆ ನೋಡಿ. ಅದೇ ರೀತಿ ಆರಾಧನೆ ಎಂಬುವಂಥದ್ದು 12 ಚಾಪ್ಟರಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲ ಪೌಲ್ ಹೇಳ್ತಾನೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಡು. ಅಂದರೆ ಆತನು ಏನು ಮಾಡಿದ್ದಾನೆ, ಆತನ ಕನಿಕರದಿಂದ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಕನಿಕರವನ್ನು ನೆನಪು ಮಾಡಿಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು, ಶರೀರವನ್ನು, ಆತ್ಮಗಳ ಶರೀರವನ್ನು ದೇವರಿಗೆ ಮೆಚ್ಚುಗೆಯಾದ ಸಜೀವಾದ ಯಜ್ಞವಾಗಿ ಸಮರ್ಪಿಸಿರಿ. ನೀವು ಬಾರ್ನ್ ಅಗೇನ್ ಆದಾಗ ನಿಮ್ಮ ಆತ್ಮ ದೇವರ ವಶದಲ್ಲೇ ಇದೆ. ಈಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಶರೀರಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಹಲೋಕದ ಸಿಸ್ಟಮಿನ ಪ್ರಕಾರ ನಡೆಯದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ರೈಟ್? ಇದೇ ಆರಾಧನೆ. ನಾವೆಲ್ಲ ನಿಂತ್ಕೊಳ್ಳೋ ದೇವರ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಎಸ್ ಲಾರ್ಡ್ ನಿನ್ನ ಹಾಗೆ ನಿನ್ನ ಹಾಗೆ ಯಾರು ಇಲ್ಲ. ತೆರೆ ಜೈಸಾ ಎಸ್ ಲಾರ್ಡ್, ಗ್ಲೋರಿ ಗ್ಲೋರಿ ಲಾರ್ಡ್. तेरे जैसा कोई नहीं, तेरे जैसा कोई नहीं. हालेलुया, 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 ಹಾಲೆಲೂಯಾ, ಹಾಲೆಲೂಯಾ. ತಂದೆ, ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಕ್ರಿಸ್ತನಲ್ಲಿ ಜೀವಿಸ್ತೇವೆ, ಕ್ರಿಸ್ತನಲ್ಲಿ ನಾವು ಚಲಿಸ್ತೇವೆ. ಯಾರೆಲ್ಲ ಇವತ್ತು ಆರಾಧನೆಗೆ ಸೇರಿ ಬಂದಿದ್ದಾರೆ, ನಮ್ಮನ್ನು ಸೇರಿಸಿದ ಆತನು ನೀನಾಗಿದ್ದಿ. ನಿನ್ನ ಪ್ರಸನ್ನತೆ ಅವರಲ್ಲಿ ಆವರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ ತಂದೆ. ನೀನು ವಾಕ್ಯದ ಮೂಲಕ, ನಿನ್ನ ಸೇವಕರುಗಳ ಮೂಲಕ ನೀನು ಮಾತಾಡಿದ್ದಿ. ಥ್ಯಾಂಕ್ ಯು ಲಾರ್ಡ್. ನಿಜವಾದ ಆರಾಧನೆ ಅಂದರೆ ಏನು, ಎಂಥ ಒಂದು ರಿಲೇಷನ್ಶಿಪ್ಪಲ್ಲಿ ನಮ್ಮನ್ನು ಇಟ್ಟಿದ್ದಿ. ನಮಗಿರುವುದು ಒಬ್ಬನೇ ತಂದೆ, ಆತನು ಎಲ್ಲರ ಮೇಲೆ ಇದ್ದಾನೆ, ಅದರಂತ ನಮ್ಮ ಮೇಲೆ ಇದ್ದಾನೆ. ಆತನು ನಮ್ಮ ಮೂಲಕ ಕೆಲಸ ಮಾಡುತ್ತಾನೆ, ಆತನು ಎಲ್ಲರಲ್ಲಿ ವಾಸ ಮಾಡುತ್ತಾನೆ, ಅದರರ್ಥ ನಮ್ಮಲ್ಲಿ ಆತನು ವಾಸ ಮಾಡುತ್ತಾ ಇದ್ದಾನೆ. We worship you and rejoice in your presence, oh God. Come on, ಆತನನ್ನು ಹರ್ಷಿಸುವ. Come on, ಹಿಂದೆ ಮುಂದೆ ಇದ್ದವರು, ಶರೀರ ಸಂಬಂಧವಾದವುಗಳಲ್ಲಿ ನಾವು ಭರವಸೆವಿಲ್ಲದವರು, ಕ್ರಿಸ್ತ ಯೇಸುವಿನಲ್ಲಿ ನಾವು ಹರ್ಷಿಸುವವರು. We rejoice in the name of Jesus. Roshaka bahomronde elakrondia rima hashblonde hemrondia. ಪ್ರಿಯರೇ, ಒಂದು ವೇಳೆ ಈ ಅನ್ಯ ಭಾಷೆ ವರ ಇಲ್ಲ ಅಂತ ಹೇಳಿದ್ರೆ, you can receive it in the name of Jesus. There is a gift God can give everybody. ಆತನು ಪ್ರತಿಯೊಬ್ಬರಿಗೆ ಕೊಡಲು ಶಕ್ತನಾಗಿದ್ದಾನೆ. ಆತ್ಮಿಕ ವರಗಳನ್ನು ಡಿಸೈರ್ ಮಾಡ್ರಿ ಅಂತ ವಾಕ್ಯ ಹೇಳ್ತಾನೆ. ದೇವರು ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೋ ಆ ಕರೆಯಲ್ಲಿ ಆ ವರಗಳು ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗುತ್ತವೆ.
Worship you, Father. Worship you, Lord. Glorify your name, O God. Yes. Thank you, Jesus. Thank you, Jesus. Thank you, Jesus. Your presence, O God. ಪ್ರತಿಯೊಂದು ದೇಹಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಥ್ಯಾಂಕ್ ಯು ಜೀಸಸ್. ಏನೆಲ್ಲ ಸಂಗತಿಗಳು ಸ್ಟಕ್ ಆಗಿದೆ, ಎವ್ರಿಥಿಂಗ್ ರೆಸ್ಟೋರ್ ಆಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ದೇವದೂತರುಗಳು ಇಳಿದು ಬಂದಿದ್ದಾರೆ, ಅದಕ್ಕೋಸ್ಕರ ಸ್ತೋತ್ರ. ರಥಾಶಗಳು ಇಳಿದು ಬಂದಿದ್ದಾರೆ. ಗ್ಲೋರಿ 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 ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್.